ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಆವರ್ತಿ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ನಾನು ಸಂತೋಷವುಳ್ಳನಾಗಿದ್ದೇನೆ. ದೇವರ ಕೃಪೆಯಿಂದ, ದೇವರ ಒಂದು ಕರುಣೆಯಿಂದ, ಆತನ ಒಂದು ಮಾರ್ಗದರ್ಶನದಿಂದ, ಆತನ ಒಂದು ಆಶೀರ್ವಾದದಿಂದ ನಾನು ಆರೋಗ್ಯದ ಕಡೆಗೆ ಹೆಜ್ಜೆಗಳನ್ನು ಹಾಕ್ತಾಯಿದ್ದೀನಿ. ನಿಮ್ಮೆಲ್ಲರ ಪ್ರಾರ್ಥನೆ ಸಹಾಯಗಳಿಗೋಸ್ಕರವಾಗಿ ನಿಮ್ಮನ್ನು ವಂದಿಸ್ತೇನೆ ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಳೆದ ಬಾರಿ ಪ್ರಾರ್ಥನೆ ಬಗ್ಗೆ ನಾನು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ದೆ. ಅದು ಮೊದಲನೇ ಎಪಿಸೋಡು, ಮೊದಲನೇ ಭಾಗವಾಗಿ ನಾವು ನೋಡಿದಂಥ ವಿಷಯ, ನಾವು ಯಾವಾಗ ನಮ್ಮ ಪ್ರಾಣ ಆತ್ಮ ಶರೀರವನ್ನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿ ಆತನ ಬಲದಲ್ಲಿ ಪ್ರಾರ್ಥನೆ ಮಾಡ್ತೇವೋ ಆವಾಗ ಸೈತಾನ್ ನಮ್ಮಿಂದ ಓಡಿ ಹೋಗ್ತಾನೆ, ನಾವು ಆತನನ್ನು ಎದುರಿಸೋದಕ್ಕೆ ಶಕ್ತರಾಗಿರ್ತೀವಿ ಅನ್ನುವ ವಿಚಾರದಲ್ಲಿ ನಾವೇನು ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ಇವತ್ತು ನಮ್ಮ ಪ್ರಾಣಾತ್ಮ ಶರೀರವನ್ನು ಸಮರ್ಪಿಸಿದ ಮೇಲೆ ನಾವು ಪ್ರಾರ್ಥನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಎರಡನೇ ಒಂದು ವಿಷಯಕ್ಕೆ ಬರ್ತಾಯಿದ್ದೇನೆ. ನಾನು ಕಳೆದ ಬಾರಿ ಹೇಳಿದ ಹಾಗೆ ಅನೇಕರಲ್ಲ, ಭಾಳ ಜನರಲ್ಲ, ಆದಷ್ಟು ನಾನು ನೋಡೇ ಇಲ್ಲ ಯಾರೂ ನಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರ ನಮಗೆ ಸಿಕ್ಬಿಟ್ಟಿದೆ, ಎಲ್ಲ ಪ್ರಾರ್ಥನೆಗಳಿಗೆ ನಾವು ಜಯವನ್ನು ಹೊಂದಿಬಿಟ್ಟಿದ್ದೀವಿ ಅಂತ ಅದು ವಿಶೇಷವಾಗಿ ವೈಯಕ್ತಿಕ ಪ್ರಾರ್ಥನೆಗಳಿಗೆ, ನಮ್ಮ ಸ್ವಂತಕ್ಕೋಸ್ಕರವಾಗಿ ಮಾಡುವಂಥ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿರಲ್ಲ. ನಾವು ಇತರರಿಗೋಸ್ಕರ ಮಾಡುವಾಗ ನಮಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿರ್ತದೆ. ಯಾಕಂದರೆ ದೇವರ ಕೃಪೆ ಅದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಪ್ರಾಣಾತ್ಮ ಶರೀರವನ್ನು ನಾವು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡ್ತಾ ಇರಲ್ಲ. ಇವಾಗ ನಾವು ಅದನ್ನು ಕಲ್ತ್ಕೊಂಡು ಪ್ರಾಣಾತ್ಮ ಶರೀರವನ್ನು ಸಮರ್ಪಿಸಿದಾಗ ಸೈತಾನ ನಮಗೆ ಅಡ್ಡ ಬರೋದಕ್ಕೆ, ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡ ಬರೋದಕ್ಕೆ ಸಾಧ್ಯವಿಲ್ಲ. ಆತನು ಯಾವುದೇ ರೀತಿಯಲ್ಲಿ ನಮ್ಮನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ. ನಾವು ನೋಡ್ತೇವೆ, ದಾನಿಯೇಲನಿಗೆ ದೇವರು ಒಂದು ವಾಕ್ಯವನ್ನು ಕಳಿಸಿದಾಗ ಆ ದೂತನನ್ನು ತಡೀತಾನೆ ಸೈತಾನ. ಎಷ್ಟೋ ದಿನಗಳವರೆಗೆ ತಡೆದು ಆಮೇಲೆ ಅವನ ಹತ್ರ ಯುದ್ಧ ಮಾಡಿ ಅದು ಬರಬೇಕಾಗ್ತದೆ. ಆ ರೀತಿಯಾಗಿ ನಮ್ಮ ಒಂದು ಅನೇಕ ಆಶೀರ್ವಾದಗಳಿಗೆ ಸೈತಾನ ಅಡ್ಡವಾಗಿರ್ತಾನೆ. ಹೆಂಗೆ ಅಂತ ಹೇಳಿದ್ರೆ, ನಾವು ಸರಿಯಾಗಿ ಪ್ರಾರ್ಥನೆ ಮಾಡದೇ ಇರುವಾಗ. ಇವಾಗ ನಮ್ಮ ಪ್ರಾಣಾತ್ಮ ಶರೀರವನ್ನು ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಮೊದಲನೇ ಭಾಗ ನಾವು ಕಲ್ತ್ಕೊಂಡಿದ್ದೀವಿ. ಆ ರೀತಿ ಮಾಡೋದಕ್ಕೆ ದೇವರು ನಮ್ಮನ್ನು ನಡೆಸ್ತಾನೆ, ನಾವು ಜಯವನ್ನು ಹೊಂದ್ತೇವೆ ಸೈತಾನನ ಮೇಲೆ. ಈಗ ಎಲ್ಲಿಗೆ ಪ್ರಾರ್ಥನೆ ಮಾಡಬೇಕನ್ನೋದೇ ನಮಗೆ ಗೊತ್ತಿಲ್ಲ. ಎಲ್ಲಿಗೆ ಪ್ರಾರ್ಥನೆ ಮಾಡಬೇಕನ್ನೋದೇ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಆಲೋಚನೆ ಮಾಡಿದಾಗ ಬಹಳ ಹೊಸ ವಿಷಯವನ್ನು ದೇವರು ನನ್ನ ಹತ್ರ ಮಾತಾಡಿ ನನಗೆ ತಿಳಿಸ್ಕೊಟ್ರು. ಅದೇನಂತ ಹೇಳಿದ್ರೆ, ದೇವರ ಆತ್ಮನ ನಡೆಸುವಿಕೆಯಲ್ಲಿ ನನಗೆ ಅದು ನನ್ನ ಅರಿವಿಗೆ ಬಂತು. ಅದನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊತಾ ಇದ್ದೀನಿ. ಅದೇನೆಂದರೆ, ನಾವು ಪ್ರಾರ್ಥನೆ ಮಾಡುವಾಗ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆಯನ್ನು, ಸರಿಯಾದ ಸ್ಥಳಕ್ಕೆ ಪ್ರಾರ್ಥನೆಯನ್ನು ನಾವು ನಮ್ಮ ಪ್ರಾರ್ಥನೆಗಳನ್ನು ಕಳಿಸ್ತಾ ಇಲ್ಲ. ನಮ್ಮ ಪ್ರಾರ್ಥನೆ, ಅನೇಕರ ಪ್ರಾರ್ಥನೆ ವಿಜ್ಞಾಪನೆಗಳು ಮಧ್ಯದಲ್ಲಿ ಅನೇಕ ಸೇವಕರು ಇರ್ತಾರೆ. ನಮ್ಮ ಅನೇಕರ ಪ್ರಾರ್ಥನೆಗಳ ಮಧ್ಯದಲ್ಲಿ ನಮ್ಮ ಅಪನಂಬಿಕೆ ಇರ್ತದೆ. ಪೂರ್ತಿಯಾಗಿ ನಂಬಿರೋದಿಲ್ಲ. ನಾವು ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ, ಆದರೆ ದೇವ್ರು ಮಾಡಿದ್ರೆ ಮಾಡಲಿ ಅನ್ನೋ ಲೆಕ್ಕದಲ್ಲಿ. ಇಲ್ಲಾಂದರೆ ಯಾರನ್ನ ನಂಬ್ಕೊಂಡಿರ್ತೀವಿ, ಅವ್ರಿಗೆ ನಾವು ಕಾಣಿಕೆ ಕಳಿಸ್ಬಿಟ್ಟು, ದೇವರೇ ಬ್ರದರ್ ನೀವು ನಮಗೋಸ್ಕರ ಪ್ರೇಯರ್ ಮಾಡಿಬಿಡ್ರಿ, ಪಾಸ್ಟ್ರೇ ನಮಗೋಸ್ಕರ ಪ್ರೇಯರ್ ಮಾಡಿಬಿಡ್ರಿ, ಅವ್ರು ಪ್ರೇಯರ್ ಮಾಡ್ತಾರೆ ನಮಗೋಸ್ಕರ, ಭಾಳ ನಮಗೆ ಏನು ಭಯನೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ಮಧ್ಯದಲ್ಲಿ ಒಬ್ಬರನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾಯಿರ್ತೀವಿ. ಮೂರನೇದಾಗಿ, ನಾವು ನಮ್ಮ ಪ್ರಾರ್ಥನೆಯನ್ನು ಶಿಲುಬೆಯ ಬಳಿಗೆ ತಂದು ನಿಲ್ಲಿಸ್ಬಿಟ್ಟಿರ್ತೀವಿ. ಶಿಲುಬೆಯನ್ನು ನೋಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ತಾಯಿರ್ತೀವಿ. ಇವತ್ತೂ ಅಷ್ಟೇ ಅನೇಕರ ಬೋಧನೆ, ಶಿಲುಬೆ ಬಳಿ ಗುಡ್ ಫ್ರೈಡೆ ಬಂತು ಅಂತ ಹೇಳಿದ್ರೆ ಶಿಲುಬೆ ಬಗ್ಗೆ ಮಾತಾಡಿದ್ದು, ಶಿಲುಬೆ ಹತ್ರ ಕರ್ಕೊಂಡೋಗಿ ಜನಗಳನ್ನ ನಿಲ್ಲಿಸಿದ್ದು. ಪ್ರತಿಯೊಂದು ವಿಷಯದಲ್ಲೂ ಸಹ ಶಿಲುಬೆ ಆಯಿತಾ. ಆದರೆ ಸತ್ಯವೇದ ಏನೋ ಡಿಫ್ರೆಂಟಾಗಿ ಹೇಳ್ತದೆ. ಶಿಲುಬೆ ನಮ್ಮ ಕೊನೆಯ ಅಂತಿಮ ಸ್ಥಾನ ಅಲ್ಲ. ದೇವರ ಬಳಿಗೆ ಹೋಗೋದಕ್ಕೆ ನಮ್ಮ ಕೊನೆಯ ಸ್ಟೇಷನ್ ಅಲ್ಲ. ಏನಿದ್ರೂ ನಾವು ಏನು ಮಾಡಬೇಕು,
ಶಿಲುಬೆ ಪ್ರಾಮುಖ್ಯತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಿವರೆಗೂ ಶಿಲುಬೆಯ ಪ್ರಾಮುಖ್ಯತೆ ಇರ್ತದೆ ಅಂತ ಹೇಳಿದ್ರೆ, ಎಲ್ಲಿವರೆಗೂ ನೀನು ಬ್ಯಾಪ್ಟಿಸಮ್ ತಗೊಂಡು ದೇವರ ಮಗನಾಗಿ ಮಾರ್ಪಾಡಾಗೋದಿಲ್ವೋ, ಅಥವಾ ದೇವರಿಗೆ ಸಮರ್ಪಿತನಾಗೋದಿಲ್ವೋ, ನಿನ್ನ ಪ್ರಾಣಾತ್ಮ ಶರೀರವನ್ನು ದೇವರಿಗೆ ಸಮರ್ಪಿಸೋದಿಲ್ವೋ, ಅಲ್ಲಿವರೆಗೂ ಮನುಷ್ಯನಿಗೆ ಶಿಲುಬೆ ಭಾಳ ಪ್ರಾಮುಖ್ಯ. ಅವನು ಶಿಲುಬೆಯನ್ನು ನೋಡಿಕೊಂಡೇ ನಡಿಬೇಕು, ಶಿಲುಬೆ ಕಡೆಗೆ ನೋಡಬೇಕು. ಆವಾಗ ಅವನಿಗೆ ಅವನು ಯಾರು, ದೇವರು ಯಾರು, ಯೇಸು ಕ್ರಿಸ್ತನ್ ಮಾಡಿದಂಥ ಕಾರ್ಯ ಏನು, ಯಾಕೆ ನಾನು ಶಿಲುಬೆ ಬಳಿಗೆ ಬರಬೇಕು ಅನ್ನೋದನ್ನು ಅವನಿಗೆ ಗೊತ್ತಾಗ್ತದೆ. ಆದರೆ ನಾವು ಶಿಲುಬೆ ಹತ್ರ ಹೋಗ್ಬಿಟ್ಟು ಶಿಲುಬೆ ಮುಂದೆ ನಿಂತ್ಕೊಂಡು ಶಿಲುಬೆ 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 ಅಂದ್ಕೊಂಡು ಕತ್ತಲ್ಲಿ ಶಿಲುಬೆ, ಕಿವಿಯಲ್ಲಿ ಶಿಲುಬೆ, ಬಾಯಲ್ಲಿ ಶಿಲುಬೆ, ಎಲ್ಲ ಕಡೆಯೂ ಶಿಲುಬೆ. ಆ್ಯಕ್ಚುಲಿ ಶಿಲುಬೆ ಒಂದು ಶಿಕ್ಷೆಯ ಒಂದು ಗುರುತಾಗಿದೆ. ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳಿಗೋಸ್ಕರವಾಗಿ ಶಿಕ್ಷೆ ಹೊಂದಿದಂಥ ಸ್ಥಳ ಶಿಲುಬೆ. ಆದರೆ ಅದನ್ನು ಜೀವಂತವಾಗಿ ಇದ್ದಿದ್ದಾನೆ. ಅದನ್ನು ನಾವು ಆರಾಧನೆ ಮಾಡೋ ಅವಶ್ಯಕತೆ ಇಲ್ಲ. ಶಿಲುಬೆಯನ್ನು ನಾವು ಆರಾಧನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೊಂದು ಹೇಳ್ತೀನಿ, ನಾನು ಮೊದಲು ಹೇಳ್ದಂಗೆ ಇದ್ದೀನಿ ಇದನ್ನು ವಿಚಾರನ. ಆದಿ ಸಭೆಯಲ್ಲಿ ಯಾವಾಗ ಯೇಸು ಸ್ವಾಮಿ ಬಂದು ತನ್ನ ಶಿಷ್ಯರಿಗೆ ಕಾಣಿಸ್ಕೊಂಡು ಆತನ ಎತ್ತಲ್ಪಟ್ಟ ಮೇಲೆ ಪವಿತ್ರಾತ್ಮನ ವರಗಳು ಯಾವಾಗ ಇಳೀತೋ ಆವತ್ತಿಂದ ಎಲ್ಲೂ ಸಹ ಶಿಷ್ಯರು ಶಿಲುಬೆಯನ್ನು ಗುರುತಾಗಿ ಉಪಯೋಗಿಸಲಿಲ್ಲ. ಅವಾಗಿನ ಗುರುತು ಮೀನಾಗಿತ್ತು. ಮೀನು ಶಿಷ್ಯರ ಗುರುತು, ಸಭೆಯ ಗುರುತು ಮೀನು ಮತ್ತು ರೊಟ್ಟಿಯಾಗಿತ್ತು. ಕೆಲವು ಕಡೆ ರೊಟ್ಟಿ ಮೀನು ಕೊಡ್ತಾಯಿದ್ರು, ಕೆಲವು ಕಡೆ ರೊಟ್ಟಿ ಮೀನು ಗುರುತಿದ್ದು ಅಂತ ಹೇಳಿದ್ರೆ ಬರೆದು ತೋರಿಸಿದ್ರೆ ನಾನು ಕ್ರಿಶ್ಚಿಯನ್ ಅಂತ ಅರ್ಥ. ಬಂದವ್ರಿಗೆ ಯಾರಿಗಾದ್ರೂ ರೊಟ್ಟಿ ಮತ್ತು ಮೀನು ಕೊಟ್ಟರೆ ಅದು ನನ್ನ ಶಿಷ್ಯ ಅಂತ ಲೆಕ್ಕ. ಆ ರೀತಿ ನಡ್ಕೊಂಬಂತು. ಅದು ಬಂದು ಅದಾದಮೇಲೆ 300 ವರ್ಷ ಆದಮೇಲೆ 350 ವರ್ಷ ಆದಮೇಲೆ ಕಾನ್ಸ್ಟ್ಯಾಂಟಿನೋಪಲ್ ಸಮಯದಲ್ಲಿ ಆ ಕ್ರಾಸ್ನ ಗುರುತಾಗಿ, ಕ್ರೈಸ್ತರ ಗುರುತಾಗಿ ತಗೊಂಬರಲಾಯಿತು. ಅದು ಕ್ರೈಸ್ತರ ಗುರುತಲ್ಲ, ಅದು ಯೇಸು ಸ್ವಾಮಿ ನಮಗೋಸ್ಕರವಾಗಿ ರಕ್ಷಣೆಗೆ ಮಾರ್ಗವಾಗಿ ಮಾಡಿದಂಥ ಒಂದು ಕಾರ್ಯದಲ್ಲಿ ಉಪಯೋಗಿಸಲ್ಪಟ್ಟಂಥ ಒಂದು ವಸ್ತು ಶಿಲುಬೆಗೆ ಅಷ್ಟೇ. ಆದರೆ ಶಿಲುಬೆಯನ್ನು ನೋಡುವಾಗ ನಾವು ಕ್ರಿಸ್ತನ ನೆನೆಸ್ಕೊಳ್ತೇವೆ, ಕ್ರಿಸ್ತನ ಪಟ್ಟಂಥ ಬಾಧೆಗಳನ್ನು ನೆನೆಸ್ಕೊಳ್ತೇವೆ. ಆವಾಗ ಮನುಷ್ಯನ ಮನಸ್ಸು ತಿರುಗಿ ನಮಗೋಸ್ಕರವಾಗಿ ಯೇಸು ಸ್ವಾಮಿ ಇಷ್ಟೆಲ್ಲ ಕಷ್ಟ ಬಿದ್ದು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಅಂತ ನಂಬೋದಕ್ಕೆ ಒಂದು ಶಿಲುಬೆ ಬಳಿ ಬರಬೇಕಾಗ್ತದೆ. ಸೊ ಎಲ್ಲ ಪಾಪಿ ಅವಿಶ್ವಾಸಿ ಶಿಲುಬೆ ಹತ್ರ ಬಂದ ಮೇಲೇ ರಕ್ಷಣೆ ಹೊಂದೋದು. ಸೊ ಶಿಲುಬೆ ಪ್ರಾಮುಖ್ಯತೆ ಇದೆ, ಆದರೆ ಅದು ಕ್ರೈಸ್ತರ ಗುರುತಲ್ಲ, ಅಂತಿಮ ಜಾಗ ಅಲ್ಲ. ಅಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಯಾವ ಉತ್ತರನೂ ಸಿಕ್ಕೋದಿಲ್ಲ. ಯಾಕೆಂದರೆ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಇಲ್ಲ, ದೇವರು ಇಲ್ಲ, ಯೇಸು ಸ್ವಾಮಿನೂ ಇಲ್ಲ. ಯೇಸು ಸ್ವಾಮಿ ಆ ಶಿಲುಬೆಯಿಂದ ಇಳಿಸಲ್ಪಟ್ಟು ಉಣಲ್ಪಟ್ಟು ಎದ್ದು 3ನೇ ದಿನ ಆಮೇಲೆ ಕಾಣಿಸ್ಕೊಂಡು ಆತನು ಹೋಗಿ ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಸೊ ಈ ರೀತಿ ಇರಬೇಕಾದ್ರೆ ನಾವು ಏನು ಮಾಡ್ತಾಯಿದ್ದೀವಿ? ಇವತ್ತೂ ಶಿಲುಬೆ ಹತ್ರ ಹೋಗಿ ಕೂತ್ಕೊಳ್ಳೋದು, ಶಿಲುಬೆ 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 ಅಂದ್ಕೊಂಡಿರೋದು. ಈ ಕತ್ತಲ್ಲಿ ಶಿಲುಬೆ ಹಾಕ್ಕೊಂಡ್ಬಿಟ್ರೆ ಆಶೀರ್ವಾದ ಬಂದ್ಬಿಡ್ತದೆ ಅಂದ್ಕೊಳೋದು. ಕೆಲವರು ಮೊನ್ನೆ ಯಾರೋ ಒಬ್ಬರು ನನ್ನ ಕೇಳ್ತಾಯಿದ್ರು, ಕ್ರೈಸ್ತರು ನಾವು ಕೈ ಮೇಲೆ ಅಚ್ಚೆ ಹಾಕ್ಸ್ಕೊತೀವಲ್ಲ ಟ್ಯಾಟು, ಅದು ಶಿಲುಬೆ ಇದ್ರೆ ಒಳ್ಳೇದಲ್ವಾ ಅಂತ. ಟ್ಯಾಟು ಹಾಕ್ಸೋದೇ ತಪ್ಪು ಅಂತ ಬೈಬಲ್ ಹೇಳ್ತದೆ. ಟ್ಯಾಟು ಹಾಕ್ಸೋಂಗೇ ಇಲ್ಲ ಮೈ ಮೇಲೆ, ಅಚ್ಚೆ ಹಾಕ್ಸೋಂಗೇ ಇಲ್ಲ ನೀವು ಮೈ ಮೇಲೆ. ಯಾಕಂದರೆ ಈ ದೇಹ ಯಾವಾಗ ನೀನು ರಕ್ಷಣೆ ಹೊಂದ್ತೀಯೋ, ದಿಸ್ ಈಸ್ ನಾಟ್ ಬಿಲಾಂಗ್ಸ್ ಟು ಯು. ಇದು ನಿನಗೆ ಸಂಬಂಧಪಟ್ಟಿದ್ದಲ್ಲ, ದೇವ್ರಿಗೆ ಸಂಬಂಧಪಟ್ಟಿರುವಂಥದ್ದು. ಅದ್ರ ಮೇಲೆ ನೀನು ಏನು ಮಾಡೋದಕ್ಕೆ ಅಧಿಕಾರ ಇಲ್ಲ. ನೀನು ಏನು ಮಾಡೋದಕ್ಕೂ ಅಧಿಕಾರ ಇಲ್ಲ. ಅದನ್ನು ಮೇಂಟೈನ್ ಮಾಡಬೇಕಷ್ಟೇ. ನೀನು ಅದನ್ನು ಕ್ಲೀನಾಗಿ ಇಟ್ಕೊಬೇಕು, ಅದನ್ನು ಪವಿತ್ರವಾಗಿ ಇಟ್ಕೊಳ್ಬೇಕು, ಈ ದೇಹವನ್ನು. ಅಷ್ಟೇ ಇರೋದು. ಸೊ ಪ್ರಿಯವಾದಂಥವ್ರೆ, ನಮ್ಮ ಪ್ರಾರ್ಥನೆ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡ್ತಾಯಿದ್ದೀವಿ. ನಮ್ಮ ಪ್ರಾರ್ಥನೆ ಅಲ್ಲಿಗೆ ಶಿಲುಬೆಗೆ ಹೋಗಿ ಹೇಳ್ಬಾರ್ದು ಅಂದರೆ ಇನ್ನೆಲ್ಲಿ ಹೇಳಬೇಕು? ಇನ್ಯಾರ ಹತ್ರ ತೊಗೊಂಡೋಗಿ ಹೇಳಬೇಕು? ಇನ್ನೆಲ್ಲಿಗೆ ನಮ್ಮ ಪ್ರಾರ್ಥನೆಯನ್ನು ನಾವು ಕಳಿಸ್ಕೊಡ್ಬೇಕು? ಯೇಸು ಸ್ವಾಮಿ ಹೇಳ್ತಾರೆ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನೇ ಯೇಸು ಕ್ರಿಸ್ತನು. ಇದು ಬಿಟ್ಟರೆ ಯಾವ ಸೇವಕರು ಕೂಡ ನಿಮಗೋಸ್ಕರವಾಗಿ ಮಧ್ಯೆ ನಿಂತು ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಒಂದು ಸಾರಿ ನೀವು ವಿಶ್ವಾಸಿ ಆದರೆ, ನೀರಿನಲ್ಲಿ ಮುಳುಗಿ ಬ್ಯಾಪ್ಟಿಸಮ್ ತೊಗೊಂಡ್ರಿ,
ಯೋಹಾನ್ ಬರೆದ ಸುವಾರ್ತೆ 1:9 ವಚನದಲ್ಲಿ ಇದೆ. ಏನಂತ ಹೇಳಿದ್ರೆ, ಯಾರ್ಯಾರು ಆತನ ನಂಬಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಅಂತ. ನೀವು ಇದು ದೇವ್ರ ಮಕ್ಕಳು, ನಿಮ್ಗೆ ಯಾರೂ ಇಲ್ಲ, ಅಡ್ಡ ಯಾರು ಬರೋಕ್ಕೆ ಸಾಧ್ಯ ಇಲ್ಲ, ಯಾರು ಮಧ್ಯಸ್ಥಿಕೆ ಬೇಕಾಗಿಲ್ಲ. ನೀವು ಮಕ್ಕಳಾಗಿ ದೇವ್ರ ಹತ್ರ ಮಾತಾಡೋದಕ್ಕೆ ದೇವ್ರ ಹತ್ರ ಯಾವ ಮಧ್ಯಸ್ಥಿಕೆನೂ ಬೇಕಾಗಿಲ್ಲ. ಇರಬೇಕಾಗಿರೋದು ಒಬ್ಬೇ ಮಧ್ಯಸ್ಥನು, ಆತನು ಯೇಸು ಕ್ರಿಸ್ತನು. ಯಾಕಂದರೆ ಆತನು ನಿಮ್ಮನ್ನು ತನ್ನ ರಕ್ತವನ್ನು ಸುರಿಸಿ ಕೊಂಡ್ಕೊಳ್ಳೋದಿರೋದಿಲ್ಲ. ಬೇರೆ ಯಾರು ನಿಮಗೋಸ್ಕರ ರಕ್ತ ಸುರಿಸಿ ಕೊಂಡ್ಕೊಳ್ಳೋದಿರೋದಿಲ್ಲ. ನಿಮ್ಮ ಹತ್ರ ಇರೋ ದುಡ್ಡು ತೊಗೊಂಡಿರ್ತಾರೆ, ನಿಮಗೋಸ್ಕರ ಅರ್ಧ ಗಂಟೆ ಪ್ರಾರ್ಥನೆ ಮಾಡಿರ್ತಾರೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿರ್ತಾರೆ, ಏನೋ ಒಂದು ಮಾಡಿರ್ಬೋದು. ಆದರೆ ರಕ್ತ ಯಾವನು ನಿಮಗೋಸ್ಕರವಾಗಿ ಸುರಿಸೋದಕ್ಕೆ ಸಾಧ್ಯವಿಲ್ಲ. ಅದು ಪವಿತ್ರವಾದ ರಕ್ತ ಸುರಿಸೋರಂತೂ ಇಲ್ಲೇ ಇಲ್ಲ. ಒಬ್ಬನಾದರೂ ಇಲ್ಲ, ದೇವ್ರು ನೋಡುವಾಗ ಒಬ್ಬನಾದರೂ ಪರಿಶುದ್ಧನೂ ಕಾಣಿಸೋದಿಲ್ಲ ಅಂತ ದೇವರು ವಾಕ್ಯ ಹೇಳ್ತದೆ. ಸೊ ಆ ರೀತಿ ಇರಬೇಕಾದ್ರೆ ಯೇಸು ಕ್ರಿಸ್ತನ ಮಾತ್ರ ಮಧ್ಯಸ್ಥನಾಗಿರ್ಬೇಕು. ನಿಮ್ಮ ಪ್ರಾರ್ಥನೆ ಎಲ್ಲಿಗೆ ಹೋಗ್ಬೇಕು? ಅಲ್ಲಿಗೆ ಶಿಲುಬೆಗೆ ಹೋಗಬಾರ್ದು. ಶಿಲುಬೆ ಹತ್ರ ಬಂದು ರಕ್ಷಣೆ ಹೊಂದಿ ಮುಂದಕ್ಕೆ ಹೊರಟೋದ್ವಿ ನಾವು. ಅದೊಂದು ಸ್ಟೇಜು. ಅದು ಮುಗಿದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ನಮ್ಮದು ಪರಲೋಕ, ನಿತ್ಯ ಜೀವ ಪಡೆಯೋದಕ್ಕೆ ನಾವು ಅದು ಆವತ್ತಿನಿಂದ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು. ಎಲ್ಲನ ಹೋಗ್ತೀವಿ ಅಂತ, ಯಾವುದನ್ನ ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಎಲ್ಲನ ಟ್ರಿಪ್ ಹೋಗ್ತೀವಿ ಅಂತ ಹೇಳಿದ್ರೆ ಯಾವ ರೀತಿ ಇವಾಗ ಬಿಡಿ, ಇವಾಗೆಲ್ಲ ಅಲ್ಲಲ್ಲೇ ಎಲ್ಲ ಸಿಕ್ಬಿಡ್ತದೆ, ಎಲ್ಲ ಅಲ್ಲಲ್ಲೇ ತಿನ್ಕೊಂಡ್ಬಿಡ್ತಾರೆ. ಮೊದಲಂಗೆ ಇರಲಿಲ್ಲ. ನಾವೆಲ್ಲ ಚಿಕ್ಕವರಿರಬೇಕಾದ್ರೆ ನಮ್ಮ ಮನೆಗಳಲ್ಲಿ ಎಲ್ಲನೂ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿದ್ರೆ ಬೆಳಿಗ್ಗೆಗೆ ಏನು ಬೇಕು, ಮಧ್ಯಾಹ್ನಕ್ಕೆ ಏನು ಬೇಕು, ಸಾಯಂಕಾಲಕ್ಕೆ ಏನು ಬೇಕು ಅಂತ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಾಯಿದ್ರು. ಮತ್ತು ತಿಂಡಿಗಳು ಅಲ್ಲಲ್ಲಿ ನಮಗೆ ರೋಡಲ್ಲೆಲ್ಲೂ ತಿನ್ನಿಸ್ಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ತಿಂಡಿಗಳು ಮಾಡಿಟ್ಟಿರೋರು. ಮತ್ತು ಒಳ್ಳೆ ಬಟ್ಟೆ ಮಾಡಿಟ್ಟಿರೋರು. ಅವ್ರು ಯೋಚನೆ ಮಾಡೋರು, ಇಲ್ಲಿಂದ ಇಲ್ಲಿಗೆ ಹೋದರೆ ಇಲ್ಲಿ ನಾವು ಇಳ್ಕೊಳ್ಳೋಣ, ಇಲ್ಲಿ ಇಳ್ಕೊಂಡು ಇವತ್ತು ಇಲ್ಲೊಂದು ದಿನ ರೆಸ್ಟ್ ತೊಗೊಂಡು ಅಲ್ಲಿಂದ ಅಲ್ಲಿಗೆ ಹೋಗೋಣ, ಆ ರೀತಿಯಾಗಿ ಪ್ಲ್ಯಾನ್ ಇರ್ತಾಯಿತ್ತು. ಸೊ ಅದೇ ರೀತಿಯಾಗಿ ನಾವು ರಕ್ಷಣೆ ಹೊಂದಿದ ಮೇಲೆ ನಿತ್ಯ ಜೀವನ ಹೊಂದೋವರೆಗೂ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋದಕ್ಕೆ, ಅಲ್ಲಿ ಹೋಗೋದಕ್ಕೆ ಅದು ನಮ್ಮ ಸಮಯ ಅಷ್ಟೇ. ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು. ಭೂಮಿ ಮೇಲೆ ನೀವು ಸ್ವತಂತ್ರವಾಗಿ ಬಾಳ್ಬಿಡಬೇಕು. ಈ ಸುಳ್ಳುಗಾರರಿಂದ ಸ್ವಲ್ಪ ದೂರ ಇದೆ. ನಾನು ನಿಮಗೋಸ್ಕರ ಪ್ರೇಯರ್ ಮಾಡ್ತಾಯಿದ್ದೀನಿ, ಚಿಂತೆ ಮಾಡಬೇಡ್ರಿ ಅಂತ ಯಾವನಾದರೂ ಹೇಳಿದ್ರೆ ಅವನು ಸೈತಾನನ ಮಗನು. ಯಾವನ ಆಗಲಿ, ಅದು ಯಾರನ್ನ ಆಗಿರಲಿ, ನಿಮಗೋಸ್ಕರ ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ, ನೀವೇನು ಟೆನ್ಷನ್ ತೊಗೊಬೇಡ್ರಿ. ಬರೀ ಕಾಣಿಕೆ ಬಂದು ತೊಗೊಂಬಂದು ಕೊಟ್ಬಿಡ್ರಿ ನನಗೆ, ನಾನು ಪ್ರೇಯರ್ ಮಾಡಿದ್ಮೇಲೆ ಮುಗೀತು, ಅದು ಹಾಗೆ ಆಗ್ತದೆ. ಹಂಗೆ ಅದೆಲ್ಲ ಏನಿಲ್ಲ. ಅದೇನಿದ್ರೂ ಅನ್ಯರಿಗೆ ಒಬ್ಬ ವ್ಯಕ್ತಿ ಮಧ್ಯಸ್ಥನಾಗಿ ದಾರಿ ತೋರಿಸ್ಬೋದು ಅಷ್ಟೇ. ಒಬ್ಬ ವಿಶ್ವಾಸಿ ಅಲ್ಲದವನಿಗೆ ಶಿಲುಬೆವರೆಗೂ ಕರ್ಕೊಂಬಂದು ಬಿಡೋದಕ್ಕೆ ಒಬ್ಬ ಮನುಷ್ಯ ಬೇಕು. ಯಾಕಂದರೆ ಅವನು ದೇವ್ರನ್ನ ನಂಬೋದಿಲ್ಲಲ್ಲ, ದೇವರ ಅನುಭವ ಇರೋದಿಲ್ಲಲ್ಲ. ಅವನಿಗೆ ಮನುಷ್ಯನೇ ಬೇಕು, ಒಬ್ಬನು ಮನುಷ್ಯರ ಮಾತೇ ಬೇಕು ಅವನಿಗೆ. ಅವನ್ನ ಕರ್ಕೊಂಬಂದು ಶಿಲುಬೆವರೆಗೂ ತರೋದಕ್ಕೋಸ್ಕರ ಒಬ್ಬ ಮನುಷ್ಯ ಬೇಕೇ ಹೊರತು ಶಿಲುಬೆಗೆ ಬಂದ್ಬಿಟ್ಟ ಮೇಲೆ ಶಿಲುಬೆಯಿಂದ ದೇವ್ರ ಹತ್ರ ಹೋಗೋದಕ್ಕೆ ಯೇಸು ಕ್ರಿಸ್ತನ ಒಂದೇ ಮಾರ್ಗ, ಬೇರೆ ಯಾರೂ ಇಲ್ಲ. ಸೊ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಯಾಕೆ ಉತ್ತರ ಸಿಗ್ತಾಯಿಲ್ಲ ಅಂತ ಹೇಳಿದ್ರೆ, ನಾವು ಶಿಲುಬೆ ಮೇಲೆ ಇಟ್ಬಿಡ್ತಾಯಿದ್ವಿ ತೊಗೊಂಡೋಗಿ. ಅಲ್ಲಿ ಯಾರು ದೇವರೇ ಇಲ್ಲ, ಅಲ್ಲಿ ಯಾರು ನೋಡೋರು ಯಾರು ಅದನ್ನು? ಅದಕ್ಕೆ ನಮ್ಮ ಪ್ರಾರ್ಥನೆಗಳು ಕೇಳಲ್ಲ. ಎರಡನೇದಾಗಿ ಅವ್ರಿವ್ರಿಗೆ ಕೊಟ್ಟು ಕಳಿಸ್ತಾ ಇದ್ದೀವಿ, ಅವ್ರದ್ದೇ ಪ್ರಾರ್ಥನೆಗಳು ಹೋಗಿರಲ್ಲ ಅಲ್ಲಿ. ಇನ್ಕ್ಲೂಡಿಂಗ್ ನಾನು ನನ್ನ ಸ್ವಂತ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಸೇವಕರುಗಳ ಮನೆಗಳಲ್ಲಿರೋ ತೊಂದರೆ ವಿಶ್ವಾಸಿಗಳ ಮನೆಗಳಲ್ಲಿ ಇಲ್ಲ. ಎಷ್ಟು ಜನ ಸೇವಕರ ಮಕ್ಕಳ ತಂದೆ ತಾಯಿಗಳ ಬಾಧೆಗಳಲ್ಲಿದ್ದಾರೆ ಅನ್ನೋದನ್ನು ನನಗೆ ಗೊತ್ತು. ಅವ್ರ ಮಕ್ಕಳ ಜೀವನಗಳು ನನಗೆ ಗೊತ್ತು. ಯಾಕಂದರೆ ಒಡನಾಟ ನಾನು ಇಟ್ಕೊಂಡಿರೋದ್ರಿಂದ. ಸೇವಕರ ಮಕ್ಕಳೆಲ್ಲ ಪವಿತ್ರವಾಗಿರ್ತಾರೆ, ಅದು ಭಾಳ ಚೆನ್ನಾಗಿರ್ತಾರೆ, ವಿಧೇಯರಾಗಿರ್ತಾರೆ ಅಂದ್ಕೊಂಬೇಡ್ರಿ. ಅವರು ಮನುಷ್ಯರೇ. ಸೈತಾನ ಅವ್ರನ್ನೇ ಫಸ್ಟ್ ಹೊಡಿಯೋದು. ಯಾಕೆಂದರೆ ಸೇವಕನನ್ನು ವೀಕ್ ಮಾಡಬೇಕಂದ್ರೆ ಅವನ ಕುಟುಂಬನ ಫಸ್ಟ್ ಹೊಡಿತಾನೆ ಅವನು. ಅವರಲ್ಲಿ ಯಾರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವನಿಗೆ ದೈಹಿಕವಾಗಿ ಹೊಡಿತಾನೆ. ಅರ್ಥ ಆಗಿದ್ದೀರಾ? ಸೊ ಅದಕ್ಕೋಸ್ಕರ ಇವಾಗ ನಮ್ಮ ಪ್ರಾರ್ಥನೆ ಎಲ್ಲಿಗೆ ಹೋಗಬೇಕು, ಯಾರಿಗೆ ಮಾಡಬೇಕು ಸರ್? ನೀವೇನೋ ಹೇಳ್ಬಿಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡಬೇಕು, ದೇವ್ರ ಹತ್ರ ಹೋಗಬೇಕು, ಎಲ್ಲಿಗೆ ಮಾಡಬೇಕು? ಏನು ಆಧಾರ ಏನಿದೆ? ಸತ್ಯವೇದದ ಆಧಾರ ಇದೆ ನೋಡಿ. ನಾನು ಒಂದು ಹೇಳ್ತೀನಿ, ನಾನು ಯಾವತ್ತೂ ಸತ್ಯವೇದ ಬಿಟ್ಟು ಹೊರಗಡೆ ಮಾತಾಡೋದಿಲ್ಲ, ಅನುಭವದ ಮೇಲೆ ಮಾತಾಡೋದಿಲ್ಲ. ಸತ್ಯವೇದದ ವಾಕ್ಯವನ್ನು ಉಪಯೋಗಿಸಿ ಆ ಅನುಭವನ ನಿಮಗೆ ಹೇಳ್ತೀನಿ. ಆ ಸತ್ಯವೇದದ ವಾಕ್ಯವನ್ನು ನನ್ನ ಮೇಲೆ ಅಪ್ಲೈ ಮಾಡಿಕೊಂಡು ಅದರ ಫಲವನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ಒಂದು ವಾಕ್ಯ ಇದೆ, ಆ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ.
ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ, ಅದನ್ನು ಓದ್ಕೊಳ್ಳೋಣವಾ? ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಇವಾಗ ನಮ್ಮ ಪ್ರಾರ್ಥನೆ ಎಲ್ಲ ಡೈರೆಕ್ಟ್ ಆಗಬೇಕಾಗಿರೋದು ಕೃಪಾಸನದ ಮುಂದೆ, ಆತನ ಮುಂದೆ ಬರಬೇಕು ನಾವು. ನೀವು ಯಾರೇ ವಿಶ್ವಾಸಿಗಳು ದಯವಿಟ್ಟು ನನಗೆ ಏನು ಆಶ್ಚರ್ಯವಾಗಿ ಕಾಣಿಸೋದು ಅಂತ ಹೇಳಿದ್ರೆ, ಓಕೆ, ಹೊಸ ವಿಶ್ವಾಸಿಗಳು ಈಗ ತಾನೇ ರಕ್ಷಣೆ ಹೊಂದಿರ್ತಾರೆ ಅಂಥವ್ರಿಗೆ ಓಕೆ, ಪಾಸ್ಟ್ಗಳ ಹತ್ರ ಹೋಗಿ ಪ್ರೇಯರ್ ಮಾಡಿಸ್ಕೊಳ್ಳೋದು, ಪಾಸ್ಟ್ಗಳ ಹತ್ರ ವಾಕ್ಯಗಳು ಕೇಳೋದು, ತಮ್ಮ ಆತ್ಮಿಕ ಬಲವನ್ನು ಬೆಳೆಸ್ಕೊಳ್ಳೋದು ಓಕೆ. 15-20 ವರ್ಷ ಆಗ್ಬಿಟ್ಟಿದೆ ನಿಮಗೆ, ಇವಾಗೂ ನಿಮಗೆ ಬೇರೆಯವ್ರ ಪ್ರಾರ್ಥನೆ ಬೇಕಾ? 15-20 ವರ್ಷದಿಂದ ನೀವು ವಿಶ್ವಾಸಿಗಳು ಬೈಬಲ್ನ ಅರ್ಧ ಕುಡಿದುಬಿಟ್ಟಿರ್ತೀರಾ, ದೊಡ್ಡ ದೊಡ್ಡ ಸೇವಕರನ್ನು ನೀವು ವಾಕ್ಯಗಳು ಕೇಳಿರ್ತೀರಾ, ಬೈಬಲ್ನ ಓದಿರ್ತೀರಾ. ನಿಮ್ಗೆ ಇವಾಗೂ ಬೇರೆಯವ್ರ ಪ್ರಾರ್ಥನೆ ಬೇಕಾ? ಬೇರೆಯವ್ರ ಆಲೋಚನೆ ಬೇಕಾ ನಿಮ್ಮ ಬಗ್ಗೆ? ಹೋಗಿ ಪಾಸ್ಟರ್ಗಳನ್ನ, ಈ ಸೇವಕರುಗಳನ್ನ ಹೋಗಿ ಕಾಲಗಳಿಗೆ ಬೀಳೋದು, ಅವ್ರನ್ನ ಹೋಗಿ ಹೇಳೋದು, ಪ್ರಾರ್ಥನೆ ಮಾಡಿ ನೋಡಿ ಏನು ಹೇಳ್ತಾರೆ ದೇವರು ನಮ್ಮ ಬಗ್ಗೆ ಅಂತ. ಏನು ಹೇಳಲ್ಲ ಅವ್ರ ಹತ್ರ. ಒಂದು ವೇಳೆ ಯಾವನನ್ನ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನೀನು ದೇವರಲ್ಲಿ ಇಲ್ಲ ಅಂತ ಅರ್ಥ. ನೀನೊಂದು ವೇಳೆ ದೇವ್ರ ಮಗು ಆಗಿದ್ದರೆ, ರಕ್ಷಣೆ ನಿಜವಾಗ್ಲೂ ಹೊಂದಿದ್ರೆ, ಯೇಸು ಸ್ವಾಮಿ ನಂಬೋಗಿದ್ದರೆ, ಮುಂದಿನ ಕಂತಿನಲ್ಲಿ ಅದೊಂದು ವಿಷಯ ಮಾತಾಡೋನಿದ್ದೀನಿ ನಾನು. ಆ ವಿಷಯ ಮಾತಾಡ್ತೀನಿ ಆಮೇಲೆ. ಬಟ್ ಇವಾಗ ಪ್ರಾರ್ಥನೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಇದ್ದರೆ ನಿನಗೆ ಯಾವ ಮಧ್ಯಸ್ಥಿಕೆನೂ ಬೇಕಾಗಿಲ್ಲ. ಯೇಸು ಸ್ವಾಮಿಯ ಹೆಸರಿನಲ್ಲಿ ನಿನ್ನ ತಂದೆಯನ್ನು ಡೈರೆಕ್ಟಾಗಿ ಬೇಡಬಹುದು. ಆತನ ಕೃಪಾಸನದ ಮುಂದೆ ಬರಬೇಕು. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ದೃಷ್ಟಿಯಲ್ಲಿ ಒಬ್ಬ ಪಾಸ್ಟರ್ ಇರಬಾರ್ದು, ಅಥವಾ ಒಂದು ಬೆಳಕಿರಬಾರ್ದು, ಅಥವಾ ಒಂದು ಏನದು ಶಿಲುಬೆ ಇರಬಾರ್ದು. ನಿನ್ನ ಮುಂದೆ ಇರಬೇಕಾಗಿರೋದು ಕೃಪಾಸನ. ನಿನ್ನ ಮುಂದೆ ಇರಬೇಕಾಗಿರೋದು ಕೃಪಾಸನ, ಥ್ರೋನ್ ಆಫ್ ಗ್ರೇಸ್ ಆ್ಯಂಡ್ ಮರ್ಸಿ. ಕೃಪೆ ಮತ್ತು ದಯೆಯ ಕೃಪಾಸನದ ಮುಂದೆ ನೀನು ಬರಬೇಕು. ಅದಕ್ಕೆ ಕೃಪಾಸನ ಏನಕ್ಕೆ ಹೇಳೋ? ನೀನಾಗ ಪ್ರಾರ್ಥನೆ ಮಾಡುವಾಗ ಈ ಕೃಪಾಸನದ ಬಳಿ ಪ್ರಾರ್ಥನೆಗೆ ಬಂದಾಗ ನಿನ್ನ ಒಂದು ರೆಸ್ಪಾನ್ಸು ಬೇರೆ ಥರ ಇರ್ತದೆ. ಅದೇ ಶಿಲ್ಬೆ ಬಳಿಗೆ ಹೋದಾಗ ಒಂದೇ ಒಂದಿರ್ತದೆ, ದೇವರೇ ಕೊಳ್ಳೇಬೇಕು, ನೀನು ಮಾಡಲೇಬೇಕು, ಅದೇ ಇರ್ತದೆ ತಲೆಯಲ್ಲಿ. ಆದರೆ ಕೃಪಾಸನದ ಮುಂದೆ ಬಂದಾಗ 2 ಕಾರ್ಯ ನಡೀತದೆ. ಒಂದು, ನೀನು ಕೇಳ್ತಾ ಇರೋದು ಸರಿ ಇದೆಯಲ್ಲೋ ಅಂತ ನಿನಗೆ ಗೊತ್ತಾಗ್ತದೆ. ಅದರಲ್ಲಿ ನಿನಗೆ ಯಾವ್ದು ಸಿಗ್ತದೆ ಅನ್ನೋದು ನಿನಗೆ ಗೊತ್ತಾಗ್ಬಿಡ್ತದೆ. ದೇವರು ಅದನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ 100% ಅಲ್ಲಿ ಪ್ರಾರ್ಥನೆಯನ್ನು ಕೇಳ್ತಾರೆ. ನಾನು ಹೇಳ್ತೀನಿ, ಯಾರು ತಮ್ಮ ಪ್ರಾರ್ಥನೆ ಮಾಡುವಾಗ ತಮ್ಮ ದೃಷ್ಟಿಯಲ್ಲಿ ಆ ಕೃಪಾಸನವನ್ನು ನೆನೆಸ್ಕೊಂಡು, ಕೃಪಾಸನವನ್ನು ನೋಡಿಕೊಂಡು, ಎಲ್ಲಿ ಮೇಲೆ ಯಾರಿರೋದು? ಕೃಪಾಸನ ಮೇಲೆ ಕುತ್ಕೊಂಡಿರೋದು ಯಾರು? ಯೇಸು ಸ್ವಾಮಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಿದ್ದಾರೆ ಸಿಂಹಾಸನದ ಮೇಲೆ. ಆ ಕೃಪಾಸನವನ್ನು ನೀನು ನೋಡ್ಕೊಂಡು ಯಾವಾಗ ಪ್ರಾರ್ಥನೆ ಮಾಡ್ತೀಯಲ್ಲ, ಒಬ್ಬ ವ್ಯಕ್ತಿಯನ್ನು ಮಧ್ಯದಲ್ಲಿ ಪ್ರಾರ್ಥನೆ ಮಾಡುವಾಗ ನಿನಗೊಂದು ನಂಬಿಕೆ, ಅವ್ರು ಪ್ರಾರ್ಥನೆ ಮಾಡಿದರೆ ಬಿಡು ಆಗ್ಬಿಡ್ತದೆ ಅಂತ. ಏನೂ ಆಗಲ್ಲ. ಶಿಲ್ಬೆ ಮುಂದೆ ಪ್ರಾರ್ಥನೆ ಮಾಡಿದ್ರೂ ಏನೂ ಆಗಲ್ಲ. ಅರ್ಥ ಆಯ್ತಾ? ನೀನು ಮೊಣಕಾಲಾಗಬೇಕಾಗಿರೋದು, ನೀನು ಅಡ್ಡ ಬೀಳಬೇಕಾಗಿರೋದು, ನೀನು ನಿನ್ನ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಸಮರ್ಪಿಸಬೇಕಾಗಿರೋದು ಕೃಪಾಸನದ ಮೇಲೆ ಕುಳಿತಿರುವಂಥ ಯೇಸು ಕ್ರಿಸ್ತನ ಮುಖಾಂತರ ತಂದೆಯ ದೇವರಿಗೆ. ಆ ಕೃಪಾಸನಕ್ಕೆ ನೀನು ಇಬ್ಬರು ಒಂದೇ ಪರಿಸ್ಥಿತಿ ಸ್ಥಾನದಲ್ಲಿದ್ದಾರೆ. ಅರ್ಥ ಆಯ್ತಾ? ಅಲ್ಲಿ ದೇವ್ರು ಕಾಣಿಸೋದಿಲ್ಲ, ಯೇಸು ಸ್ವಾಮಿ ಮಾತ್ರ ಕಾಣಿಸ್ತಾರೆ. ಆತನ ಮುಖಾಂತರವಾಗಿ ನೀನು ತಂದೆಯ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೀಯ. ಆವಾಗ ನಿನಗಾಗುವಂಥ ಅನುಭವ ಏನು ಗೊತ್ತಾ? ನನಗಾಗಿರುವಂಥ ಅನುಭವನ ನಾನು ಹೇಳ್ತಾ ಇದ್ದೀನಿ. ಏನು ನಡೀತದೆ ಅನ್ನೋದು ನಿನಗೆ ಗೊತ್ತಾಗ್ಬಿಡ್ತದೆ. ನಾನು ಕೇಳ್ತಾ ಇರೋದು ಸರಿ ಇದೆಯಾ ಇಲ್ಲೋ, ತಪ್ಪಿದೆಯಾ, ನಾನು ಸರಿಯಾಗಿ ಕೇಳ್ತಾ ಇದ್ದರೆ ನನಗೆ ಸಿಗ್ತದೆ ಅನ್ನೋ ನಂಬಿಕೆ ನಿನಗೆ ಬಂದುಬಿಡ್ತದೆ. ಇವತ್ತಲ್ಲ ನಾಳೆ ನನಗೆ ಸಿಗ್ತದೆ ಅನ್ನೋ ನಂಬಿಕೆ ಬರ್ತದೆ. ಯಾವಾಗ ನೀನು ಆತನ ಈ ಚಿತ್ತಾನುಸಾರವಾಗಿ ಬೇಡಿದಾಗ, ಆ ಕೃಪಾಸನದ ಮುಂದೆ ಹೋದಾಗ ಇದನ್ನೇ ನಮಗೆ ದೊರಕೋದು. ಸೊ ಪ್ರಿಯವಾದಂಥವರೇ, ಇನ್ಮೇಲೆ ಪ್ರಾರ್ಥನೆ ಮಾಡಬೇಕಾದ್ರೆ ದಯವಿಟ್ಟು ಯಾವ ಪಾಸ್ಟ್ ಹತ್ರ ನೀವು ವಿಶ್ವಾಸಿ ಆಗಿದ್ದರೆ
ದೇವ್ರನ್ನ ನಂಬಂಗಿದ್ರೆ, ದೇವ್ರನ್ನ ಅಂಗೀಕರಿಸಿದರೆ, ದೇವ್ರ ಮಗುವಾಗಿ ನೀವು ಮಾರ್ಪಾಡಾಗಿದ್ದರೆ, ರಕ್ಷಣೆ ಹೊಂದಿದರೆ, ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತಗೊಂಡು ಪವಿತ್ರಾತ್ಮನ ಒಂದು ಜೀವಿತ ನಿಮ್ಮ ಜೀವಿಸ್ತಾ ಇದ್ದರೆ, ಪವಿತ್ರಾತ್ಮ ನಿಮ್ಮಲ್ಲಿ ಜೀವಿಸ್ತಾ ಇದ್ದರೆ, ನಿಮ್ಮ ಪ್ರಾಣ ಆತ್ಮ ಶರೀರ ದೇವರಿಗೆ ಸಮರ್ಪಿತವಾಗಿದ್ದರೆ, ದಯವಿಟ್ಟು ನಿಮ್ಮ ಪ್ರಾರ್ಥನೆ ನಿಮ್ಮ ಮೇಲೆ ಕೃಪಾಸನಕ್ಕೆ ಡೈರೆಕ್ಟ್ ಮಾಡಿರಿ. ಕೃಪಾಸನದ ಮುಂದೆ ಹೋಗಿ ಕೂತ್ಕೊಂಡು ಡೈರೆಕ್ಟ್ ಮಾಡಿರಿ. ಹಂಗೆ ಕೂತ್ಕೊಬೇಕಂದ್ರೆ ಒಬ್ಬರೇ ಕೂತ್ಕೊಬೇಕು. ನೀವು 10 ಜನ ಹಾಕ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಆ ಪ್ರಾರ್ಥನೆ ಅದು ಸಭೆಯಲ್ಲಿ ನಾವು ಮಾಡುವಂಥ ಪ್ರಾರ್ಥನೆಗಳಿಗೆ ದೇವರ ಒಂದು ಪ್ರತಿಫಲ ನಮಗೆ ಸಿಗ್ತದೆ. ಅದು ಎಲ್ಲರೂ ಏಕ ಮನಸ್ಸಿನ ಇದ್ದಾಗ. ಅಲ್ಲೇನೋ ಇಬ್ಬರು ಏಕ ಮನಸ್ಸು ಇಲ್ಲ ಅಂದರೆ ದೇವ್ರ ಕಾರ್ಯ ನಡೆಯೋದಿಲ್ಲ, ಗೊತ್ತಾ? ನಾವು ಪ್ರಾರ್ಥನೆಗಳು ಮಾಡ್ತಾಯಿರ್ತೀವಿ, ಏನು ಕರುಣೆ, ಆಶೀರ್ವಾದದ ಪ್ರಾರ್ಥನೆ, ಸ್ವಸ್ಥತೆಯ ಕೂಟಗಳು ಎಲ್ಲ ಮಾಡ್ತಾಯಿರ್ತೀವಿ. ಆದರೆ ಈ ಏನು ಮಹಿಳೆಯರ ಕೂಟ ಅಂತೆ, ಯವನಸ್ಥರ ಕೂಟ ಅಂತೆ ಎಲ್ಲ ಮಾಡ್ತೀವಿ. ಪ್ರಾರ್ಥನೆಗಳು ಒಟ್ಟಾಗಿ ಸೇರಿ ದೇಶಕ್ಕೋಸ್ಕರವಾಗಿ, ನಮ್ಮ ಸಭೆಗೋಸ್ಕರವಾಗಿ, ಇನ್ನು ಜನಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿರ್ತೀವಿ. ಅಲ್ಲಿ ಮಾಡೋವಾಗ ಅಲ್ಲಿ ಒಂದು 10 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ನಾನು ಮಿನಿಮಮ್ ಹೇಳ್ತಾ ಇರೋದು 1000 ಜನ ಇರಲಿ, ಅದೇನು ತಪ್ಪೇನಿಲ್ಲ. 10 ಜನ ಇದ್ದಾರೆ ಅಂತ ಹೇಳಿದ್ರೆ 10 ಜನದಲ್ಲಿ ಎಷ್ಟು ಜನ ನಿಜವಾಗಿ ನಂಬ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟು. ರೇಷಿಯೋ ನೋಡಬೇಕು. ಅದರಲ್ಲಿ ಒಂದು 5 ಜನ ಸುಮ್ಮನೆ ಬಂದಿದ್ದೀವಿ, ಎಲ್ಲರೂ ಆಮೇಲೆ ಅಂದ್ಕೊಂಡು ಹೋದರೆ ಅದ್ರ ಬಗ್ಗೆ ಪಾಸ್ಟ್ ಹೇಳ್ತಾ ಇರ್ತಾರೆ, ನಾವು ಕೇಳಿಸ್ಕೊಳ್ದಂಗೆ ಅವ್ರು ಪ್ರಾರ್ಥನೆ ಮಾಡ್ತಾರೆ, ಅದಕ್ಕೆ ನಾವು ಆಮೇಲೆ ಅಂದ್ಬಿಟ್ಟು ಹೋಗ್ತಾ ಇರ್ತೀವಿ. ಹೃದಯದಿಂದ ಹೇಳಿರಲ್ಲ ಆಮೇನಂತ, ಅದ್ರ ಬಗ್ಗೆ ಚಿಂತೆ ಮಾಡಿರಲ್ಲ, ಅದ್ರ ಬಗ್ಗೆ ಆಲೋಚನೆ ಸರಿಯಾಗಿ ಕೇಳಿಸ್ಕೊಂಡೇ ಇರೋಲ್ಲ, ನಮ್ಗೆ ವಿಷಯನೇ ಗೊತ್ತಿರಲ್ಲ ಏನು ಅಂತ. ಪ್ರೇಯರ್ ಬಂದಿದ್ವಿ, ಹೋದ್ವಿ. ಏನೋ ನಮಗೊಂದು ನಂಬಿಕೆ ಏನಂದರೆ ವಿಶ್ವಾಸಿಗಳಿಗೆ ಪ್ರೇಯರ್ಗೆ ಅಟೆಂಡ್ ಮಾಡಿಬಿಟ್ರೆ ದೇವರ ಆಶೀರ್ವಾದ ಸಿಗ್ಬಿಡ್ತದೆ ಅಂತ. ಎಲ್ಲ ನೀನು ಹೆಂಗೆ ಅಟೆಂಡ್ ಮಾಡ್ತೀಯ ಅನ್ನೋದು ಭಾಳ ಇಂಪಾರ್ಟೆಂಟು. ನೀನು ಸುಮ್ಮನೆ ಆಶೀರ್ವಾದಕ್ಕೋಸ್ಕರ ಪ್ರೇಯರ್ಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ತಪ್ಪು. ಪ್ರೇಯರ್ ಮಾಡೋಕ್ಕೆ ಪ್ರೇಯರ್ಗೆ ಬರಬೇಕು. ನೀನು ಪ್ರಾರ್ಥನಾ ಕೂಟ ಇದ್ದಾಗ ಪ್ರೇಯರ್ ಮಾಡೋದಕ್ಕೋಸ್ಕರ ಪ್ರಿಪೇರ್ ಆಗಿ ಬರಬೇಕು. ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಬೇಕು. ಅದಕ್ಕೆ ನೀನು ಹೃದಯಪೂರ್ವಕವಾಗಿ ನಾವು ಸ್ವಾಮಿ ಅವ್ರನ್ನ ಬಿಡುಗಡೆ ಮಾಡು, ಅವರಿಗೆ ಸ್ವಸ್ಥತೆ ಕೊಡು ಅಂತ ಕೇಳಿದಾಗ ಮಾತ್ರ ಆ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ನೀನು ಅನ್ಕೊಬೋದು ನಾನು ಪ್ರಾರ್ಥನೆ ಮಾಡಿ. ನನಗೆ ಅನೇಕರು ಹೇಳ್ತಾ ಇರ್ತಾರೆ, ನಾವು ನಿಮಗೋಸ್ಕರ ಪ್ರಾರ್ಥನೆ. ಥ್ಯಾಂಕ್ ಯು ವೆರಿ ಮಚ್, ಭಾಳ ಸಂತೋಷ ನನಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದೀರ. ಯಾರು ಪ್ರಾರ್ಥನೆ ಕೇಳಿ ನನಗೆ ಸ್ವಸ್ಥ ಮಾಡಿದಾನೋ ದೇವ್ರು ನನಗೆ ಗೊತ್ತಿಲ್ಲ. ಯಾರ್ಯಾರು ಪ್ರಾರ್ಥನೆಗಳು ಮಾಡ್ತಾಯಿದ್ದಾರೋ ನನಗಂತೂ ಗೊತ್ತಿಲ್ಲ. ನಾನಂತೂ ದೇವ್ರಿಗೆ ಅಡ್ಡ ಬಿದ್ದು ನನ್ನ ಕಡೆಯಿಂದ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಆದರೆ ಒಬ್ರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ಕೊಳ್ರಿ ಅಂತ ಬೈಬಲಲ್ಲಿ ಬರೆದಿದೆ. ಅದು ಹೃದಯಪೂರ್ವಕವಾಗಿ ಮಾಡಬೇಕು. ಸುಮ್ಮನೆ ಆಯಾರಾಮ್ ಗಯಾರಾಮ್ ಅಂದರೆ ಆಗೋದಿಲ್ಲ ಕತೆ. ಸೊ ನಮ್ಮ ಪ್ರಾರ್ಥನೆಗಳು ಎಲ್ಲಿಗೆ ಡೈರೆಕ್ಟ್ ಆಗಬೇಕು? ಮೊದಲನೇದಾಗಿ ನಮ್ಮ ಪ್ರಾಣಾತ್ಮ ಶರೀರ ದೇವರಿಗೆ ಸಮರ್ಪಿತವಾಗಿ ಪ್ರಾರ್ಥನೆ ಮಾಡಬೇಕು. ಎರಡನೇದು, ಇವತ್ತಿನ ಎಪಿಸೋಡ್ನ ತಾತ್ಪರ್ಯ ಏನಂತ ಹೇಳಿದ್ರೆ, ನೀವು ನಿಮ್ಮ ಪ್ರಾರ್ಥನೆಗಳನ್ನು ಕೃಪಾಸನದ ಮುಂದೆ ತಂದು ಇಡಬೇಕು. ಕೀಪ್ ಇಟ್ ಬಿಫೋರ್ ಗಾಡ್ಸ್ ಮರ್ಸಿ ಥ್ರೋನ್. ಅದೊಂದೇ ಜಾಗ ನಿಮಗೆ ಬಿಡುಗಡೆ ಕೊಡುವಂಥದ್ದು, ಅದೊಂದೇ ಜಾಗ ನಿಮಗೆ ಸಹಾಯ ಮಾಡೋದು. ಇನ್ನೊಂದು ಸಾರಿ ಓದ್ರಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ಓದ್ರಿ. ಒಂದು 10 ಸಾರಿ ಓದ್ರಿ, ಅರ್ಥ ಮಾಡ್ಕೊಳ್ರಿ, ಸ್ಟಡಿ ಮಾಡಿರಿ, ಧ್ಯಾನ ಮಾಡಿರಿ. ನೆಕ್ಸ್ಟ್ ಒಂದು ಎಪಿಸೋಡ್ ತೊಗೊತೀನಿ, ಬೈಬಲ್ನ ಹೆಂಗೆ ಓದ್ತಾ ಇದ್ವಿ ನಾವು ಅಂತ ನೋಡೋದಕ್ಕೆ, ಅದನ್ನು ಮಾತಾಡ್ತೀನಿ. ಪ್ರಾರ್ಥನೆದೇ ಇನ್ನೂ ಇದೆ. ಸೊ ದಯವಿಟ್ಟು ಪ್ರಿಯವಾದಂಥವರೇ, ಈ ವಾಕ್ಯಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಾ. ಇದನ್ನು ಧ್ಯಾನ ಮಾಡಿರಿ, ಫಾಲೋ ಮಾಡಿರಿ, ಆಶೀರ್ವದಿತರಾಗ್ರಿ. ನಿಮಗೇನಾದರೂ ಇದ್ರ ಬಗ್ಗೆ ಏನನ್ನ ಕಾಮೆಂಟ್ ಮಾಡಬೇಕು, ಅಥವಾ ಇದ್ರ ಬಗ್ಗೆ ನನ್ನ ವಿಚಾರಗಳ ಬಗ್ಗೆ ಏನಾದರೂ ನಿಮಗೆ ತಪ್ಪು ಕಾಣಿಸ್ತಿದೆ, ಅಥವಾ ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದೆ ಅಂತ ಅನಿಸಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. ಯು ಕ್ಯಾನ್ ಕಮೆಂಟ್ ಮೀ. ನಾನು ಯಾವಾಗಲೂ ತೆರೆದ ಹೃದಯದಿಂದ ಕಾಯ್ತಾ ಇರ್ತೀನಿ ನಿಮ್ಮ ಒಂದು ಕಾಮೆಂಟ್ಸ್ ಬರಲಿ ಅಂತ. ಒಂದು ವೇಳೆ ಆಶೀರ್ವಾದ ಹೊಂದಿದರೆ ಆಮೇನಂತ ಕಾಮೆಂಟ್ ಮಾಡಿರಿ. ಇದನ್ನು ಫಾಲೋ ಮಾಡಿರಿ. ಇಲ್ಲ, ಪರಲೋಕ ರಾಜ್ಯ ಭಾಳ ಹತ್ತಿರವಾಗ್ತಾಯಿದೆ, ತಂದೆಯಾದ ಯೇಸು ಸ್ವಾಮಿ ಬರುವಂಥ ಸಮಯ ಭಾಳ ಹತ್ತಿರವಾಗ್ತಾಯಿದೆ, ಎತ್ತಲ್ಪಡುವಿಕೆ ಭಾಳ ಹತ್ತಿರವಾಗ್ತಾಯಿದೆ. ಅದು ಎಷ್ಟು ಜನ ನಂಬ್ತಿರೋ ಇರೋ ಗೊತ್ತಿಲ್ಲ. ನೀವು ದೇಹದ ವಿಚಾರದಲ್ಲೇ ಭಾಳ ಇದ್ಬಿಟ್ಟಿದ್ದೀರ.
ಆ ವಿಷಯಗಳೆಲ್ಲ ಮಾತಾಡ್ತೀನಿ. ಮುಂದಿನ ದಿನಗಳಲ್ಲಿ ಪ್ರಾಣ ಆತ್ಮ ಶರೀರದ ಬಗ್ಗೆ ಮಾತನಾಡೋದಿದ್ದೀನಿ ನಾನು. ಭಾಳ ಶಾಕ್ ಆಗುತ್ತೆ, ನಿಮಗೆ ಶಾಕ್ ಆಗುತ್ತೆ. ಯಾಕಂದರೆ ಸತ್ಯವೇ ಸತ್ಯವನ್ನೇ ಮಾತಾಡ್ತದೆ. ನಾನು ನಿಮ್ಮನ್ನು ಪುಸ್ಲಾಯಿಸಿ ನಿಮಗೆ ಆಶೀರ್ವಾದ ಕೊಟ್ಟು ನಾನು ಪ್ರೇಯರ್ ಮಾಡ್ದುಬಿಡ್ತಾಯಿದ್ದೀನಿ. ನಿಮ್ಗೆ ಆಶೀರ್ವಾದ ಬರ್ತದೆ, ಡೋಂಟ್ ವರಿ, ನೀವು ಏನಾರ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ನಿಮ್ಮ ಒಂದು ಹೊಗಳಿಕೆ ಅಥವಾ ನಿಮ್ಮ ಒಂದು ಅಪ್ರಿಸಿಯೇಷನ್ ಪಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ನಿಮಗೆ ಇಷ್ಟ ಆಗಲಿ ಆಗದಿರೇ ಇರಲಿ, ನಾನು ಮಾತಾಡೋದು ಇಷ್ಟೇ, ಬೈಬಲ್ ವಾಕ್ಯನೇ. ಸೊ ನಿಮ್ಮ ಪ್ರಾರ್ಥನೆಗಳು ಫಲಿಸಲಿ ಅನ್ನೋದೇ ನನ್ನ ಉದ್ದೇಶ. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಲಿ ಅನ್ನೋದೇ ನನ್ನ ಉದ್ದೇಶ. ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡೋದನ್ನು ನೀವು ಕಲಿಬೇಕು ಅನ್ನೋದೇ ನನ್ನ ಉದ್ದೇಶ. ಅದರ ಮುಖಾಂತರ ಜಯದ ಜೀವಿತವನ್ನು ನೀವು ಜೀವಿಸಬೇಕು ಅನ್ನೋದು ನನ್ನ ಉದ್ದೇಶ. ಕ್ರಿಸ್ತ ಜೀವಿತ ಇಕ್ಕಟ್ಟಾದ ಮಾರ್ಗ, ಸೈತಾನನ ಲೌಕಿಕ ಜೀವಿತ ಅಗಲವಾದ ಮಾರ್ಗ. ಅಲ್ಲಿ BMW ಕಾರ್ ಬರ್ತದೆ, 3 ಅಂತಸ್ತಿನ ಮನೆ ಕಟ್ತೀರಾ, ನೀವು ವ್ಯಾಪಾರ ಮಾಡಿದ್ರೆ ದೊಡ್ಡ ದುಡ್ಡು ಬಂದುಬಿಡ್ತದೆ, ಎಲ್ಲೇ ಅಗಲವಾದ ಮಾರ್ಗದಲ್ಲಿ. ಆದರೆ ಇಕ್ಕಟ್ಟಾದ ಮಾರ್ಗದಲ್ಲಿ ನೀವು BMW ಇಲ್ದಿರೇ ಇರ್ಬೋದು, ಕಾಲಲ್ಲೇ ನಡ್ಕೊಂಡು ಓಡಾಡ್ಬೋದು, ನೆಮ್ಮದಿಯಿಂದ ಇರ್ತೀರ. ನೀವು 3 ಅಂತಸ್ತಿನ ಮನೇಲಿ ಇಲ್ದಿರೇ ಇರ್ಬೋದು, ಒಂದೇ ಫ್ಲೋರ್ ಮನೇಲಿ ಇರ್ಬೋದು, ಅಥವಾ ಬಾಡಿಗೆ ಮನೇಲಿ ಇರ್ಬೋದು, ಅಥವಾ ಲೀಸ್ಗೆ ಇರ್ಬೋದು, ಇಲ್ಲ ಗುಡಿಸ್ಲಲ್ಲೇ ಇರ್ಬೋದು, ನೆಮ್ಮದಿಯಿಂದ ಇರ್ತೀರ. ಅರ್ಥ ಆಯ್ತಾ? ನೀವು ತಿನ್ನುವಂಥ ಊಟ ರಾಜಭೋಜನ ಆಗದಿರೇ ಇರ್ಬೋದು, ಆದರೆ ನೀವು ತೃಪ್ತಿಯಿಂದ ಇರ್ತೀರ. ಇದು ದೇವರ ಇಕ್ಕಟ್ಟಾದ ಮಾರ್ಗ. ಅಲ್ಲಿ ಎಲ್ಲ ಇರ್ತದೆ, ಸಮಾಧಾನ ಇರೋದಿಲ್ಲ ನಿಮಗೆ. ಯಾವನೋ ನಾನು ಹಿಂಗೆ ಏಕವಚನದಲ್ಲೇ ಮಾತಾಡ್ತಾ ಇದ್ದೀನಿ, ಯಾವನಿಗಾದ್ರೂ ದಮ್ಮಿದ್ರೆ ಈ ವಿಚಾರದಲ್ಲಿ ನನ್ನ ಹತ್ರ ಬಂದು ಮಾತಾಡಲಿ. ನಾನು ಕೆಲವರಿಗೆಲ್ಲ ಕ್ವಶನ್ ಹಾಕಿದಾಗ ಆನ್ಸರೇ ಬರೋದಿಲ್ಲ. ದೊಡ್ಡ ಸೇವಕರು ತಮ್ಮನ್ನು ತಾವು ಗ್ರೇಟ್ ಪರಲೋಕಕ್ಕೂ ಅವ್ರಿಗೂ ಮಧ್ಯದಲ್ಲಿ ಮೀಡಿಯೇಟರ್ಸು ಏಜೆಂಟ್ಗಳಾದ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರೆ. ಕ್ವಶನ್ ಹಾಕ್ತೀನಿ, ಆನ್ಸರೇ ಮಾಡಲ್ಲ ಯಾರೂ. ಬನ್ನಿರಿ, ಇಲ್ಲ ನನ್ನ ಕರೀರಿ, ನಾನು ಬರ್ತೀನಿ. ನಾನು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಿರಿ, ಇಲ್ಲ ನೀವು ನನ್ನ ಕೇಳಿರಿ, ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ. ತಪ್ಪು ಬೋಧನೆ ಮಾಡೋನು ನರಕಕ್ಕೆ ಹೋಗೋದು, ಸುಳ್ಳು ಬೋಧನೆ ಮಾಡೋನು ನರಕಕ್ಕೆ ಹೋಗೋದು. ಆದ್ದರಿಂದ ಪ್ರಿಯವಾದಂಥವ್ರೆ, ಎಚ್ಚರವಾಗಿರ್ರಿ. ಕುರಿ ವೇಷದಲ್ಲಿ ನದಿಗಳು ಭಾಳ ಬಂದಿದ್ದಾವೆ, ತೋಳುಗಳು ಭಾಳ ಇದ್ದಾವೆ. ಆದರೆ ಸತ್ಯವೇದ ಮಾತ್ರ ಸತ್ಯ ಮಾತಾಡ್ತದೆ. ನಾನು ಹೇಳಿದ್ದೀನಿ ಅಂತ ನನ್ನ ಮಾತು ಕೇಳೋಕ್ಕೆ ಹೋಗಬೇಡ್ರಿ. ಸತ್ಯವೇದದಲ್ಲಿ ಅದನ್ನು ಪರೀಕ್ಷೆ ಮಾಡಿರಿ, ಆಶೀರ್ವಾದ ಹೊಂದ್ರಿ. ನಿಮ್ಮ ಪ್ರಾರ್ಥನಾ ಜೀವಿತ ಜಯದ ಜೀವಿತವಾಗಲಿ. ಆ ರೀತಿ ಮಾಡೋದಕ್ಕೆ ದೇವರು ಸಹಾಯ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆಯ ದೇವರೇ, ಈ ಸಮಯದಲ್ಲಿ ಈ ವಾಕ್ಯವನ್ನು ನೋಡ್ತಾ ಇರುವಂಥ ಸಹೋದರ ಸಹೋದರಿ ಯಾರೇ ಇರ್ಬೋದು ಸ್ವಾಮಿ, ಅವರ ಹೃದಯದಲ್ಲಿ ನೀನು ಮಾತನಾಡು. ನಿನ್ನ ವಾಕ್ಯವನ್ನು ಅವರ ಹೃದಯದಲ್ಲಿ ಬಿತ್ತು ಸ್ವಾಮಿ. ಮಾತನಾಡೋದು ನಾನಲ್ಲ ಸ್ವಾಮಿ, ನನ್ನ ಮಾತಲ್ಲ ಸ್ವಾಮಿ, ನಿನ್ನ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ. ನೇರವಾಗಿ ನಿನ್ನೊಂದಿಗೆ ಪ್ರಾರ್ಥನೆ ಮಾಡುವ ಒಂದು ವಿಧಾನವನ್ನು ಕಲಿತ್ಕೊಂಡು ಜಯದ ಜೀವಿತವನ್ನು ಜೀವಿಸೋದಕ್ಕೆ ಅವರ ಜೀವಿತದಲ್ಲಿ ಸ್ವಾಮಿ ಸಂತೋಷವಾದಂಥ ಜೀವಿತವನ್ನು ಜೀವಿಸೋದಕ್ಕೆ ಸಹಾಯ ಮಾಡು. ಆ ರೀತಿ ಮಾಡ್ತೀಯ, ಅದಕ್ಕೋಸ್ಕರವಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೆಳೆದಿರ್ತದೆ. ಆಮೇನ್. ಪ್ರೈಸ್ ದ ಲಾರ್ಡ್.